ಎಲ್ಲರಿಗೂ ನಮಸ್ಕಾರ. ಸತ್ಯಪ್ರಿಯ KGL 621 ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಆರ್ಥಿಕ ಸಾಕ್ಷರತೆ, ಮಹಿಳೆಯರ ಏಳಿಗೆ, ಆರ್ಥಿಕ ಜಾಗೃತಿಯನ್ನು ಹರಡುವಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ನಿರ್ಣಾಯಕ ಪಾತ್ರವನ್ನು ವಹಿಸಿರುತ್ತಾರೆ. ಅಂದರೆ ಮಹಿಳಾ ಸನ್ಮಾನ್ ದಿವಸ್, ಫೈನಾನ್ಷಿಯಲ್ ಲಿಟರಸಿ ಡೇ ಎಕ್ಸ್ಕ್ಲೂಸಿವ್ ಫಾರ್ ವುಮೆನ್. ಅಂದರೆ ಆರ್ಥಿಕ ಸ್ವಾವಲಂಬನೆ ಬೇಕಲೇಬೇಕು. ಏಕೆಂದರೆ ಅವರು ಮಕ್ಕಳಿಗೆ ನೋಡಿಕೊಳ್ಳುವುದು ಅವರೇ, ಹಾಗೂ ಮನೆಯ ಬಜೆಟ್ ಅವರೇ ನಿರ್ಧಾರ ಮಾಡಿರುತ್ತಾರೆ. ಏನೆಂದರೆ ಯಾವುದಕ್ಕೆ ಖರ್ಚು ಮಾಡಬೇಕು, ಯಾವುದರಲ್ಲಿ ಉಳಿಸಬೇಕು ಎನ್ನುವುದೆಲ್ಲ ಮಹಿಳೆಯರೇ. ಹಿಂದಿನ ಕಾಲದಲ್ಲಿ ಹಾಗೂ ಈಗಲೂ ಸಹ ಮಹಿಳೆಯರು ತಮ್ಮ ಖರ್ಚಿನಲ್ಲಿ ಸ್ವಲ್ಪ ಭಾಗವನ್ನು ಉಳಿಸಿ ಮನೆಯಲ್ಲಿ ಕಿಚನ್ನಲ್ಲಿ ಅದು ಇದು ಸಕ್ಕರೆ ಡಬ್ಬ, ಆ ಡಬ್ಬ, ಈ ಡಬ್ಬದಲ್ಲಿ ಸ್ವಲ್ಪ ಉಳಿಸಿರುತ್ತಾರೆ. ಹಾಗೆ ಉಳಿದದ್ದು ಕಷ್ಟ ಕಾಲ ಬಂದಾಗ ಅದನ್ನು ಖರ್ಚು ಮಾಡಲು ಸಹ ಅವರು ಉಪಯೋಗಿಸುತ್ತಾರೆ. ಇದೇ ರೀತಿ ಈಗ ಮಹಿಳೆಯರು ಸಹ ಕೆಲಸಕ್ಕೆ ಆಚೆ ಹೋಗುತ್ತಾರೆ. ಅವರ ಒಂದು ಸಂಬಳದಲ್ಲಿ ಸ್ವಲ್ಪ ಭಾಗವನ್ನು ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಉಳಿಸುವುದು ಉತ್ತಮ. ಹಾಗೂ ಇದು ಮುಂದೆ ಅವರ ಎಜುಕೇಷನ್ಗೆ, ಅಂದರೆ ಡಾಕ್ಟರ್, ಇಂಜಿನಿಯರ್, ಅವರು ಯಾವುದೇ ಒಂದು ವಿದ್ಯೆಯನ್ನು ಕಲಿಯಲು ಹೋದರೆ ಅವರಿಗೆ ಅನುಕೂಲವಾಗುವುದು ಹಾಗೂ ಕಷ್ಟ ಕಾಲದಲ್ಲಿ ಅದು ಉಪಯೋಗಕ್ಕೂ ಬರುವುದು. ಇಂತಹ ಅನೇಕ ಒಂದು ಉಳಿಸುವ ಕಾರ್ಯಕ್ರಮಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಇತರ ರಾಷ್ಟ್ರೀಕೃತ ಬ್ಯಾಂಕುಗಳು ಸಹ ಮಾಡಿರುತ್ತಾರೆ. ಇತ್ತೀಚೆಗೆ ಆರ್ಥಿಕ ಸಾಕ್ಷರತೆ, ಮಹಿಳೆಯರ ಏಳಿಗೆ, ಆರ್ಥಿಕ ಜಾಗೃತಿ ಹರಡುವಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ನಿರ್ಣಾಯಕ ಪಾತ್ರವನ್ನು ವಹಿಸಿರುತ್ತಾರೆ. ಕರ್ನಾಟಕ ಸರ್ಕಾರದ ಸಚಿವಾಲಯ ಕ್ಲಬ್ ಬೆಂಗಳೂರು ಅಲ್ಲಿ ಒಂದು ಸೆಮಿನಾರನ್ನು ಅವರು ಏರ್ಪಡಿಸಿದ್ದರು. ಕ್ಲಬ್ನಲ್ಲಿ ಕಾರ್ಯದರ್ಶಿಗಳಾದ ಶ್ರೀ ಕೃಷ್ಣಕುಮಾರ್ ಅವರು ಸಹಕಾರದೊಂದಿಗೆ ಈ ಒಂದು ಸೆಮಿನಾರನ್ನು ಸಚಿವಾಲಯದ ಕ್ಲಬ್ನಲ್ಲಿ ಏರ್ಪಡಿಸಿದ್ದರು. ಆ ಒಂದು ಕಾರ್ಯಕ್ರಮದಲ್ಲಿ ರೀಜನಲ್ ಮ್ಯಾನೇಜರ್ ಆದ ಸುಮಾರ್ ಅವರು ಹಾಗೂ ಮ್ಯೂಚುವಲ್ ಫಂಡಿಗೆ ಮಾಹಿತಿ ನೀಡುವ ಕಿರಣ್ ಹಾಗೂ ಅವರೊಂದಿಗೆ ಇತರ ಅಧಿಕಾರಿಗಳು ಸಹ ಭಾಗವಹಿಸಿದ್ದರು. ಅವರು ಯಾವ ರೀತಿ ಮಹಿಳೆಯರು ತಮ್ಮ ಮಕ್ಕಳಿಗಾಗಿ ಮುಂದಿನ ಒಂದು ಭವಿಷ್ಯಕ್ಕಾಗಿ ಹಣವನ್ನು ಉಳಿತಾಯ ಮಾಡಬಹುದು ಎಂಬುದರ ಬಗ್ಗೆ ಸುಮಾರು ಮಾಹಿತಿಯನ್ನು ಕೊಟ್ಟಿದ್ದರು. ಅದರಲ್ಲಿ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ, ಹೆಣ್ಣು ಮಕ್ಕಳಿಗಾಗಿ ನೀವು ಉಳಿಸಿದರೆ ಅವರು 18 ವರ್ಷ ಆಗುವುದರೊಳಗೆ ನೀವು ಉಳಿಸಿದ ಹಣ ಅದು ಹೆಚ್ಚಾಗುವುದು. ಹಾಗೂ NPS ಸ್ಕೀಮ್, NPS ಪೆನ್ಷನ್ ಸ್ಕೀಮ್, ಇದು ಸಹ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕಾಗಿ ತುಂಬ ಮ್ಯೂಚುವಲ್ ಫಂಡ್ನಲ್ಲಿ ಅತಿ ಮುಖ್ಯವಾಗಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಫಂಡ್, ಮ್ಯೂಚುವಲ್ ಫಂಡ್ ಸ್ಕೀಮ್, ಇದು ಸಹ ತುಂಬ ಉಪಯೋಗವಾಗುವ ಸ್ಕೀಮ್ ಎಂದು ಅವರು ವಿವರ ನೀಡಿರುತ್ತಾರೆ. ಈ ಕುರಿತು ನಿಮ್ಮ ಹತ್ತಿರದಲ್ಲಿರುವ ಯಾವುದೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೋಗಿ ಮಾಹಿತಿ ಕೇಳಿದರೆ ಅವರು ಸಂಪೂರ್ಣವಾಗಿ ತಮಗೆ ಮಾಹಿತಿ ನೀಡುತ್ತಾರೆ. ಹಾಗೂ ನೀವು ಕೇವಲ ಒಂದು 500 ರೂಪಾಯಿಂದ ನಿಮಗೆ ಮಾಸಿಕ ಹಾಗೂ ಅರ್ಧವಾರ್ಷಿಕ, ವಾರ್ಷಿಕ, ಹೀಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಹಣದಲ್ಲಿ ನೀವು ಪ್ರತಿ ತಿಂಗಳು ಸೇರುತ್ತಾ ಬಂದರೆ ಈ ಮ್ಯೂಚುವಲ್ ಫಂಡ್ ದ್ವಿಗುಣಗೊಳ್ಳುತ್ತದೆ. ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಮ್ಯೂಚುವಲ್ ಫಂಡ್ನಲ್ಲಿ ನಿಮಗೆ ಕಡಿಮೆ ಒಂದು ಲಾಭ ಬಂದರೂ ಸಹ ನೀವು ಯಾವುದೇ ಯೋಚನೆ ಇಲ್ಲದೆ ನಿದ್ದೆ ಮಾಡಬಹುದು. ಹಾಗೂ ಷೇರು ಮಾರ್ಕೆಟ್ನಲ್ಲಿ ನಮಗೆ ಅಷ್ಟೊಂದು ಜ್ಞಾನವಿರುವುದಿಲ್ಲ. ಆದುದರಿಂದ ನಾವು ಡೈರೆಕ್ಟಾಗಿ ಎಲ್ಲೇ ಆಗಲಿ ಷೇರು ಹಣಕ್ಕೆ ನಾವು ಇನ್ವೆಸ್ಟ್ ಮಾಡಲು ಸಾಧ್ಯವಿಲ್ಲ. ಸ್ಟೇಟ್ ಬ್ಯಾಂಕ್ ಇಂಡಿಯಾ ಅವರು ನುರಿತ ಪರಿಣಿತರು ಇರುತ್ತಾರೆ. ಅವರು ಮ್ಯೂಚುವಲ್ ಫಂಡ್ನಲ್ಲಿ ನಾವು ಹಣ ಹಾಕಿದರೆ ಅವರಿಗೆ ಅದರ ಬಗ್ಗೆ ಜ್ಞಾನ ಇರುವುದರಿಂದ ಅವರು ಒಳ್ಳೆಯ ರೀತಿಯಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿ ಅದರಲ್ಲಿ ಬರುವ ಒಂದು ಲಾಭವನ್ನು ನಮಗೆ ಕೊಡುತ್ತಾರೆ. ಆದ್ದರಿಂದ ನಾವು, ಅಂದರೆ ಸಾಮಾನ್ಯ ಜನರು, ಯಾವುದೇ ಯೋಚನೆ ಇಲ್ಲದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮ್ಯೂಚುವಲ್ ಫಂಡ್ನಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದು. ಹಾಗೂ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಹಣವನ್ನು ಕೂಡಿಟ್ಟರೆ ಅವರಿಗೆ ಒಳ್ಳೆಯ ಒಂದು ವಿದ್ಯಾವಂತರಾಗುತ್ತೆ. ಬ್ಯಾಂಕ್ನಲ್ಲಿ ಇನ್ನೊಂದು ಯೋಜನೆ ಇದೆ, ಮಹಿಳಾ ಸನ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ. ಅದರಲ್ಲೂ ಸಹ
ಇನ್ವೆಸ್ಟ್ ಮಾಡಬಹುದು. ಇಂತಹ ಒಳ್ಳೆಯ ಹಾಗೂ ಯಾವುದೇ ಯೋಚನೆ ಇಲ್ಲದೆ ನಷ್ಟವಾಗದೇ ಇರುವ ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನಲ್ಲಿ ಮಾಡಲು ಮಾತ್ರ ಸಾಧ್ಯ. ಆದುದರಿಂದ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಇತರ ಯಾವುದೇ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಮಾತ್ರ ನೀವು ಮ್ಯೂಚುವಲ್ ಫಂಡ್ ಹಾಗೂ ಇಂತಹ ಒಂದು ಯೋಜನೆಗಳು ಮಹಿಳೆಯರಿಗಾಗಿ ವಿಶೇಷವಾಗಿ ಮಾಡಿರುತ್ತಾರೆ. ಹಾಗೂ ಎಲ್ಲರೂ ತಮ್ಮ ಮಕ್ಕಳಿಗೆ, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಿ ಇಂತಹ ಯೋಜನೆಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಅವರ ಭವಿಷ್ಯ ಉಜ್ವಲವಾಗುವುದು. ಅದೇ ರೀತಿ ಈ ಒಂದು ಯೋಜನೆಯ ಕುರಿತು ಬ್ಯಾಂಕ್ನ ಸುಮಾರು ರೀಜನಲ್ ಮ್ಯಾನೇಜರ್ ಅವರು ಹಾಗೂ ಕಿರಣ್ ಅವರು ಮ್ಯೂಚುವಲ್ ಫಂಡ್ ಬಗ್ಗೆ ನೀಡಿರುವ ಮಾಹಿತಿಯನ್ನು ನೋಡೋಣ ಬನ್ನಿ. ಸಚಿವಾಲಯ ಕ್ಲಬ್ನ ಕಾರ್ಯದರ್ಶಿಗಳಾದ ಕೃಷ್ಣಕುಮಾರ್ ಅವರು ಹಾಗೂ ರೀಜನಲ್ ಮ್ಯಾನೇಜರ್ ಸುಮಾರ್ ಅವರು ಹಾಗೂ ಅವರೊಂದಿಗೆ ಇತರ ಅಧಿಕಾರಿಗಳು. ಆರ್ಥಿಕ ಮೋಸ ಮಾಡ್ತಾರೆ, ಸೈಬರ್ ಕ್ರೈಮ್ಸ್ ಅಂತ ಹೇಳ್ತಾರೆ, ಅದನ್ನ ತಿಳುವಳಿಕೆ ನೀಡಬೇಕು. ಮತ್ತೆ ಹಣವನ್ನು ಎಲ್ಲಿ ಅವರ ಹಾಕಬೇಕು ಅಥವಾ ಎಲ್ಲಿ ತೊಡಗಿಸಬೇಕು ಅಥವಾ ಅವರು ಅದನ್ನು ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಕೊಡಬೇಕು ಅಂತ ಒಂದು ಸೆಮಿನಾರ್ ಥರ ಮಾಡಬೇಕು ಅಂತ ಇದ್ದೀವಿ. RBI ಮತ್ತೆ ನಮ್ಮ ಕ್ಲಬ್ಬಿನ ವತಿಯಿಂದ ಎಲ್ಲರಿಗೂ ನಾನು ನಮಗೆ ಆರ್ಥಿಕ ಸ್ವಾಗತವನ್ನು ಬಯಸ್ತೇನೆ. ಈಗ ಎಲ್ಲ ಸಂಸಾರಗಳಲ್ಲೂ ಮಹಿಳೆಯರೇ ನಮ್ಮ ಆರ್ಥಿಕ ವ್ಯವಸ್ಥೆ ನೋಡ್ತಾ ಇರೋದು. ಯಾಕಂದ್ರೆ ಇವರು ತಲೆ ಕೆಡ್ಸ್ಕೊಂಡು ದುಡಿತಾರೆ ಅಷ್ಟೇ, ಆದರೆ ಮಹಿಳೆಯರು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವುದು ಬಳಸಬೇಕು, ಯಾವ ಡಬ್ಬದಲ್ಲಿ ಇಡಬೇಕು ಹಣನ ಮೊದಲೇ ಮಾಡ್ತಾ ಇದ್ರಲ್ಲ. ಇಲ್ಲಿ ಕೋಲ್ಬೇಲ್ ಡಬ್ಬಲ್ಲಿ ಇದ್ರ ಡಬ್ಬ ಇಟ್ಬಿಟ್ಟು ಏನಾದ್ರು ಸಮಸ್ಯೆ ಇದ್ದಾಗ ಕೊಡ್ತಾ ಇದ್ರು. ಈಗ ಬೇರೆ ರೂಪ ಬಂದಿದೆ, ಯಾವ್ದಾರ ಇನ್ವೆಸ್ಟ್ಮೆಂಟ್ಸ್ ಬಂದಿದೆ. ಇದು SIP ಇದ್ದಾರೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಬಂದಿದೆ, ಅಥವಾ ಮ್ಯೂಚುವಲ್ ಫಂಡ್ಸ್ ಇದೆ. ಅಂಥದ್ರಲ್ಲಿ ಮಾತ್ರ ಹಾಕ್ಬೇಕು. ಸುಮ್ಮನೆ ನೀವು ಶೇರು ಗೊತ್ತೇ ಇದೆಯಲ್ಲ, ಈಗ 90,000 ಇದೆ, 74,000 ಬಂದಿದೆ, ಲಕ್ಷ ಕೋಟಿಗಳು ಲಾಸ್ ಆಗ್ತಾ ಇದೆ. ಅದಕ್ಕೆ ಇದ್ರ ಬಗ್ಗೆ ಮತ್ತೆ ಈಗ ಸುಮ್ಮನೆ ಒಂದು ಮೆಸೇಜ್ ಕಳಿಸ್ತಾರೆ ಯಾರಾದ್ರೂ, ಏನಂತ, ನಿಮಗೆ ಇದರಲ್ಲಿ ಏನೋ ಬಹುಮಾನ ಬಂದಿದೆ, ನೀವು ಅದನ್ನ ಈ ಇದಕ್ಕೆ ಕಳಿಸಿ, ನೀವು ಒಂದು ಯಾವುದೋ ಒಂದು ಕೊಟ್ಬಿಟ್ಟು ವೆಬ್ಸೈಟ್ ಯಾವುದೋ ಕೊಟ್ಬಿಟ್ಟು ಇದಕ್ಕೆ ನೀವು ಹಾಕಿ ಅಂತ, ನಿಮ್ಮ ಅಮೌಂಟ್ ಎಷ್ಟಿರುತ್ತೆ ನಿಮ್ಮ ಬ್ಯಾಂಕಲ್ಲಿ ಎಲ್ಲನೂ ಅದು ಹೋಗುತ್ತೆ. ಮತ್ತೆ ಇನ್ನೊಂದೇನೋ ನಿಮ್ಗೆ ಯಾರೋ ನಿಮ್ಮ ಇವ್ರು ಯಾರೋ ಆಕ್ಸಿಡೆಂಟ್ ಆಗಿದೆ, ಅಲ್ಲಿ ಬನ್ನಿ ಅಥವಾ ಇದು ಮಾಡಿ ನಿಮ್ಮ ಇದಕ್ಕೆ ಇದು ಮಾಡಿ ಅಂತ ಹೇಳ್ತಾರೆ. ಅಥವಾ ನಿಮ್ಮನ್ನು ಯಾರನ್ನೋ ಅರೆಸ್ಟ್ ಮಾಡಿಬಿಟ್ಟಿದ್ದೀವಿ ಬನ್ನಿ ಅಂತ ಎಲ್ಲ ಯಾವುದಕ್ಕೂ ನೀವು ಭಯ ಬಿಡಬಾರ್ದು, ಏನಕ್ಕೂ ಮಾಡಬಾರ್ದು. ಏನೇ ಇದ್ರೂ ನೀವು ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಅಥವಾ ಇದುವರೆಗೆ ಹೇಳಬೇಕಷ್ಟೇ. ಯಾಕಂದ್ರೆ ಇನ್ನು ಅದಕ್ಕೇನು ರಿಯಾಕ್ಟ್ ಮಾಡಬಾರ್ದು. ಯಾವುದೇ ಮೆಸೇಜ್ ಬರಲಿ, ಯಾವುದೇ ಫೋನ್ ಬರಲಿ, ಯಾವುದಕ್ಕೂ ನೀವು ಅಟೆಂಡ್ ಮಾಡಬೇಡಿ. ಮಾಡಿದ್ರು ಅದ್ರ ಬಗ್ಗೆ ನೀವು ಏನು ರೆಸ್ಪಾನ್ಸ್ ಕೊಡಬೇಡಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈಗ ನಮ್ಮ ಸುಮಾರು ವ್ಯವಸ್ಥೆ ಮಾಡಿದ್ದಾರೆ, ಅದನ್ನ ತಿಳಿಸ್ತಾರೆ. ನಾನು ಪ್ರಾಸ್ತಾವಿಕವಾಗಿ ಮಾತಾಡಿದ್ದೇನೆ. ಎಲ್ಲರಿಗೂ ಸ್ವಾಗತ. ಮಹಿಳಾ ಸಂಪನ್ನ ದಿವಸ, ಮಹಿಳಾ ಸಬಲೀಕರಣ ದಿವಸ. ಇದೆಲ್ಲ ಯಾಕೆ ಅಂತಂದ್ರೆ, ಎಲ್ಲ ಬಸ್ಸಿನ ಹಿಂದ್ಗಡೆ ನಾವು ನೋಡ್ತಾ ಇರ್ತೀವಿ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಒಂದು ಹೆಣ್ಣು ಕಲಿತ್ಬಿಟ್ಟು ಇಲ್ಲಿಂದ ಹೋಗ್ಬಿಟ್ಟು 10 ಜನಕ್ಕೆ ಮಿನಿಮಮ್ ಹೇಳ್ತಾರಂತೆ. ಸೊ ಇನ್ ದ್ಯಾಟ್ ಕಾಂಟೆಕ್ಸ್ಟ್ ವರ್ಷಕ್ಕೆ ನೀವು 1.5 ಲಕ್ಷ ಮಾತ್ರ ಅದರಲ್ಲಿ ನೀವು ವಿನಿಯೋಗಿಸಬಹುದು. ಅದಕ್ಕೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಇರುತ್ತೆ. ವರ್ಷಕ್ಕೆ 1 ಲಕ್ಷಕ್ಕೆ 1.5 ಲಕ್ಷಕ್ಕೆ 500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 500 ರೂಪಾಯಿ ನೀವು ಎಷ್ಟು ಸಲ ಬೇಕಾದರೂ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು. ಅದೇನು ಮೆಚುರಿಟಿ ಆಯಿತು ಅದನ್ನು ತೊಗೊಂಡ್ಬಿಡ್ಬೇಕು ಆ ಥರ ಏನಿಲ್ಲ. ಈಗ ನನ್ನ PPF ದೊಡ್ಡ ಅಮೌಂಟ್ ಆಯಿತು 15 ವರ್ಷದಲ್ಲಿ, ಆಯಿತಾ, ಅದನ್ನು ಹಾಗೆ ಬಿಟ್ಬಿಟ್ಟು ಮುಂದುವರಿಸ್ಕೊಂಡು ಹೋಗುವಂಥ ಅವಕಾಶ ಗೌರ್ಮೆಂಟ್ ನನಗೆ ಕೊಟ್ಟಿರುತ್ತೆ. ಎಷ್ಟು ಸಲ ಬೇಕಾದರೂ ನಾನು PPF ಅಕೌಂಟ್ನ ಎಕ್ಸ್ಟೆಂಡ್ ಮಾಡ್ಕೋಬೋದು. ಮೆಚುರಿಟಿ ಆದ ತಕ್ಷಣ ತೊಗೊಳ್ಬೇಕು ಅಂತಿಲ್ಲ. ಎನಿ ಕ್ವೆಶನ್ಸ್ ಆನ್ PPF? ಏನಾದರೂ ಕ್ವಶನ್ ಇದ್ದರೆ ದಯವಿಟ್ಟು ನೀವು ವಿಧಾನಸೌಧ ಬ್ರಾಂಚಿಗಾದರೂ ಆಗಲಿ ನನ್ನ ನಂಬರು ಶೇರ್ ಮಾಡಬೇಡಿ ದಯವಿಟ್ಟು. ಯಾರು ಯಾವ ಮೂಲದಿಂದ ಆ ದುಡ್ಡು ಬರ್ತಾ ಇದೆ ನಿಮ್ಗೆ ಗೊತ್ತಿಲ್ಲ. ಅದು ಪ್ರೊಸೀಡ್ಸ್ ಆಫ್ ಕ್ರೈಮ್ ಇರ್ಬೋದು. ಇದಕ್ಕೆ ನಾವು ಟೆರರಿಸಮ್ ಫೈನಾನ್ಸಲ್ಲಿ ಈ ಥರ ಚೈನ್ ತುಂಬ ನೋಡ್ತೀವಿ. ಯಾರು ಮೋಸ ಮಾಡ್ತಿರ್ತಾರೆ ಅವರು, ಈಗ ನೋಡಿ ಎಲ್ಲೋ ಬಾಂಬೆಯಲ್ಲಿ ಕೂತ್ಕೊಂಡು ಇಲ್ಲಿ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಾರೆ. ಸೈಬರ್ ಕ್ರೈಮ್ ಆಫೀಸರ್ಸು ಅದನ್ನು ಚೆಕ್ ಮಾಡ್ಕೊಂಡು ಬಂದಾಗ ಸಿರೀಸ್ ಅಕೌಂಟ್ಗಳು ಇನ್ವಾಲ್ವ್ ಇರುತ್ತೆ. ಏನು ಮಾಡಿರಲ್ಲ ಪಾಪ, ಜೆನ್ಯೂನ್ ಅಕೌಂಟು, ತುಂಬ ಒರಿಜಿನಲ್ ಜನ, ಆದರೆ 10,000 ರೂಪಾಯಿ ಆಸೆಗೆ ಬಲಿ ಬಿದ್ದಿರ್ತಾರೆ. ಇವ್ರ ಅಕೌಂಟೇ ಕ್ಲೋಸ್ ಮಾಡ್ತಾರೆ.
ಇದೇ ಥರ ಇನ್ನೊಂದು ಏನಾಗುತ್ತೆ ಅಂತಂದರೆ, ಒಂದು ಚೈನ್ ಸ್ಟಾರ್ಟ್ ಮಾಡ್ತಾರೆ. ನಿನ್ನ ಅಕೌಂಟಿಗೆ ದಿನಾ ದುಡ್ಡು ಬರುತ್ತೆ, ನಿನಗೆ ಇಷ್ಟು ಪರ್ಸೆಂಟೇಜ್ ಕಮಿಷನ್ ಕೊಡ್ತೀನಿ, ವ್ಯವಹಾರ ಎಲ್ಲ ನಾನು ಮಾಡ್ತೀನಿ, ಕಮಿಷನ್ ನಿನಗೆ 5% ಕೊಡ್ತೀನಿ. ನನಗೆ ನನ್ನ ಅಕೌಂಟ್ ತಾನೇ ಯೂಸ್ ಆಗೋದು, ನಾನೇನು ಕೆಲಸ ಮಾಡಬೇಕಾಗಿಲ್ಲ, ಮನೆಯಲ್ಲಿ ಆರಾಮಾಗಿ ಸೀರಿಯಲ್ ನೋಡ್ಕೊಂಡು ಊಟ ಮಾಡ್ಕೊಂಡಿರ್ತೀನಿ, ದುಡ್ಡು ಬಂದು ಬೀಳುತ್ತೆ, ಹೋಗುತ್ತೆ, ಅವನು ತಗೊಳ್ತಾನೆ. ಸರಿ, ಮೊದಲನೇ ದಿನ 1 ಲಕ್ಷ 2 ಲಕ್ಷ ಹೀಗೆ ಕಂಟಿನ್ಯೂಸ್ ವರ್ಕ್ ಶುರು ಆಗುತ್ತೆ. ನೀವು ಖುಷಿಯಾಗಿರ್ತೀರ, ಯಾಕಂದರೆ ನಿಮಗೆ ನಿಮ್ಮ ಕಮಿಷನ್ ಬರ್ತಾ ಇರುತ್ತೆ. ಒಂದು ವಾರ ಆದಮೇಲೆ ಅವ್ರು ಏನು ಹೇಳ್ತಾರೆ, ಸ್ಟಾಪ್ ಮಾಡ್ತಾರೆ ಕ್ರೆಡಿಟ್ ಮಾಡೋದು. ನೀವೇನಂತೀರ, ಯಾಕೆ ದುಡ್ಡು ಬರೋದು ನಿಂತೋಯ್ತಲ್ಲ, ಲಕ್ಷ್ಮಿ ಬರ್ತಾ ಇದ್ದಿದ್ದು ಯಾಕಪ್ಪ ಈ ಥರ ಸಡನ್ನಾಗಿ ಲಕ್ಷ್ಮಿಗೆ ಯಾಕೆ ಬೇಕು? ತಕ್ಷಣ ನೀವು ಕಾಲ್ ಮಾಡ್ತೀರಾ, ಬರ್ತಾ ಇಲ್ಲ, ಇಲ್ಲ ಅಲ್ಲಿ ಪ್ರಾಬ್ಲಮ್ ಆಗಿದೆ, ನಿನ್ನ ಮೊಬೈಲ್ ನಂಬರು ಅಲ್ಲಿ ವರ್ಕ್ ಆಗ್ತಾ ಇಲ್ಲ ನಮಗೆ ಆನ್ಲೈನ್ ಅಪ್ಲೋಡ್ ಮಾಡೋಕ್ಕೆ, ನನ್ನ ಮೊಬೈಲ್ ನಂಬರು ನೀನು ನಿನ್ನ ಅಕೌಂಟಲ್ಲಿ ಫೀಡ್ ಮಾಡಿಸು. ನೀವೇನಂತೀರಾ, ನಿಮಗೆ ಕಾಣಿಸೋದು ಲಕ್ಷ್ಮಿ ಮಾತ್ರ, ಆಯಿತು ಕೊಡು ನಿನ್ನ ಮೊಬೈಲ್ ನಂಬರು, ನನ್ನ ಅಕೌಂಟಿಗೆ ಹಾಕಿಸ್ತೀನಿ, ಕೊಟ್ಬಿಟ್ರಿ. ಅವನು ತನಗೆ ಏನು ಬೇಕೋ ಎಲ್ಲರಿಗೂ ಟ್ರಾನ್ಸ್ಫರ್ ಮಾಡ್ಕೊಳ್ತಾನೆ, ನಿಮಗೆ ಗೊತ್ತೇ ಇರಲ್ಲ. ಅದು ಯಾರಿಗೆ ಬೇಕಾದರೂ ಹೋಗ್ಬೋದು, ದಾವೂದ್ ಇಬ್ರಾಹಿಂ ಬೇಕಾದರೂ ಹೋಗ್ಬೋದು, ನಮಗೆ ಗೊತ್ತಿಲ್ಲ. ಇಲ್ಲಿ ಅದೆಲ್ಲ ಮುಗಿದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ, ಬಿದ್ವಿ ನಾವು, ಹಳ್ಳಕ್ಕೆ ಬಿದ್ವಿ ಅಂತ. ಹಾಗಾಗಿ ನಿಮ್ಮ ಅಕೌಂಟು ನಿಮ್ಮ ಪರ್ಸನಲ್ ಅಕೌಂಟ್, ಅದನ್ನು ಬೇರೆಯವರಿಗೆ ಯೂಸ್ ಮಾಡಲಿಕ್ಕೆ ಕೊಡುವಾಗ ತುಂಬ ಹುಷಾರಾಗಿದೆ. ನೆಕ್ಸ್ಟ್, ಸೊ ಲಾಟ್ರಿ ಫ್ರಾಡ್ಸು ಇದೆಲ್ಲ ಈಗ ಕಡಿಮೆ ಆಗಿದೆ, ಈ ಥರದ ಫ್ರಾಡ್ಗಳು ಜಾಸ್ತಿ ಆಗಿದೆ, ದಯವಿಟ್ಟು ನೋಡ್ಕೊಳ್ಳಿ. ಜ್ಯೂಸ್ ಜಾಕಿಂಗ್ ಅಂದರೆ ಏರ್ಪೋರ್ಟಿಗೆ ಹೋಗ್ತೀವಿ, ಏರ್ಪೋರ್ಟಿಗೆ ಹೋಗಿ ನಮಗೊಂದು ಅಭ್ಯಾಸ, ಫ್ರೀಯಲ್ಲಿ ಏನು ಸಿಕ್ಕರೂ ಯೂಸ್ ಮಾಡ್ತೀವಿ. ನಮಗೆಲ್ರಿಗೂ ಅಭ್ಯಾಸ ಇದೆ, ಇಲ್ಲ ಅಂತ ಅನ್ನಂಗೆ ಇಲ್ಲ. ಫ್ರೀ ಇದೆಯಲ್ಲ ಯೂಸ್ ಮಾಡ್ತೀನಿ. ಏನು ಫ್ರೀ ಇದೆ? ವೈಫೈ. ಆ ವೈಫೈಯಲ್ಲಿ ಅವನು ವೈರಸ್ಸು ಬಿಟ್ಟಿರ್ತಾನೆ, ಗೊತ್ತಿರಲ್ಲ ನಮಗೆ, ಫಸ್ಟ್ ಆಕ್ಸೆಸ್ ಮಾಡ್ಕೋತೀವಿ. ಪಬ್ಲಿಕ್ ವೈಫೈನ ಯೂಸ್ ಮಾಡಬೇಡಿ. ಪಬ್ಲಿಕ್ ವೈಫೈ ಯೂಸ್ ಮಾಡೋದಾದರೆ ಆ ಟೈಮಲ್ಲಿ ನಿಮ್ಮ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ ದಯವಿಟ್ಟು ಮೊಬೈಲಿಂದ ಹೊರಗೆ ತೆಗಿಬೇಡಿ, ಯೂಸ್ ಮಾಡಲೇಬೇಡಿ. ಫಸ್ಟ್ ಆಫ್ ಆಲ್ ಸಾಧ್ಯವಾದ ಮಟ್ಟಿಗೆ ಪಬ್ಲಿಕ್ ವೈಫೈ ಯೂಸ್ ಮಾಡಬೇಡಿ. ಮಾಡಿ ಪಕ್ಷದಲ್ಲಿ ನಿಮ್ಮ ಸ್ವಂತದ ಇನ್ಫಾರ್ಮೇಷನ್ನ ಮೊಬೈಲಲ್ಲಿ ಶೇರ್ ಮಾಡಬೇಡಿ. ಅದನ್ನು ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಬೋದು. ಎರಡನೇದೇನು ಅಂದರೆ ಜ್ಯೂಸ್ ಜಾಕಿಂಗ್. ಕೋಡ್ಸ್ ಇರುತ್ತೆ, ನಾವು ಚಾರ್ಜ್ ಮಾಡ್ಕೊಳ್ತೀವಿ ಏರ್ಪೋರ್ಟಲ್ಲಿ, ಬಸ್ ಸ್ಟ್ಯಾಂಡಲ್ಲಿ, ಹುಷಾರಾಗಿ. ಆದಷ್ಟು ನಿಮ್ಮದೇ ವೈರ್ ಯೂಸ್ ಮಾಡ್ಕೊಳ್ಳಿ, ಚಾರ್ಜರ್ನ, ಅಲ್ಲಿರೋದನ್ನು ಯೂಸ್ ಮಾಡಬೇಡಿ. ಅದ್ರ ಜೊತೆಗೆ ನಿಮ್ಮ ಡೇಟಾ ಟ್ರಾನ್ಸ್ಫರ್ ಆಗೋ ವ್ಯವಸ್ಥೆ ಇರುತ್ತೆ. ಸೊ ದಯವಿಟ್ಟು ಅದೊಂದು ಗಮನಿಸಿ. ನೆಕ್ಸ್ಟ್, ಡಿಜಿಟಲ್ ಅರೆಸ್ಟ್ ಹೇಳಿದ್ವಿ. ನೆಕ್ಸ್ಟ್, ಕೊರಿಯರ್ ಸ್ಕ್ಯಾಮ್ ಬಗ್ಗೆನೂ ಹೇಳಿದೆ, ಫೆಡೆಕ್ಸ್. ನೆಕ್ಸ್ಟ್, ಸೊ ಡೆಬಿಟ್ ಕ್ರೆಡಿಟ್ ಕಾರ್ಡಿಗೆ ಡೂಸ್ ಆ್ಯಂಡ್ ಡೋಂಟ್ಸ್ ಏನೇನು ಮಾಡಬೇಕು. ಯಾವುದಾದ್ರೂ ಕಾರ್ಡ್ ಕಳೆದು ಹೋದರೆ ದಯವಿಟ್ಟು ಮೊದಲೇ ಹೇಳಿ. ಫಸ್ಟ್ ಆಫ್ ಆಲ್, ಕಾರ್ಡ್ ಹೊರಗಡೆ ಯಾಕೆ ತರಬೇಕು ಮನೆಯಿಂದ? ನಂದೊಂದು ಪ್ರಶ್ನೆ. SBI ಯೋನೋ ಕ್ಯಾಶ್ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ? ಥ್ಯಾಂಕ್ಸ್, 10 ಜನಕ್ಕೆ ಗೊತ್ತಿದೆ. ಯೋನೋ ಕ್ಯಾಶ್ ಅಂತ ಆಪ್ಷನ್ ಇದೆ. SBI ಯೋನೋ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಈ ವ್ಯವಸ್ಥೆ ಬೇರೆ ಯಾವುದೇ ಬ್ಯಾಂಕಲ್ಲಿ ಇಲ್ಲ. 20,000 ರೂಪಾಯಿ ತನಕ ATM ಕಾರ್ಡೇ ಇಲ್ಲದೆ ನೀವೇ ಕೋಡ್ ಜನರೇಟ್ ಮಾಡಿಕೊಂಡು ಕ್ಯಾಶ್ ವಿಡ್ರಾ ಮಾಡ್ಕೊಳ್ಬೋದು ATMನಿಂದ. ಕಾರ್ಡ್ ಏನೇ ಕೊರತೆ ತರಬೇಕು ಅವಶ್ಯಕತೆನೇ ಇಲ್ಲ. ಇವತ್ತು ಮೊಬೈಲ್ ಒಂದಿದ್ರೆ ಸಾಕು, ಜಗತ್ತಿದ್ದಲ್ಲಿ. ಸೊ ಯೋನೋ ಕ್ಯಾಶ್ನ ದಯವಿಟ್ಟು ಕಲ್ತ್ಕೊಳ್ಳಿ. ಬ್ರಾಂಚಿಗೆ ಬಂದರೂ ಹೇಳ್ಕೊಡ್ತಾರೆ ಅವರು ಏನು ಮಾಡಬೇಕು ಅಂತ. ಎನ್ಶೂರ್ ದ್ಯಾಟ್ ಯು ಆರ್ ಇನ್ ಪೊಸೆಷನ್ ಆಫ್ ಯುವರ್ ಕಾರ್ಡ್ ಅಂದರೆ ಕಾರ್ಡ್ನ ಸೇಫ್ ಆಗಿಡಿ. ಪ್ರತಿ ಟ್ರಾನ್ಸಾಕ್ಷನ್ ಆದಮೇಲೆ ಕಾರ್ಡ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಕಾರ್ಡ್ನ ಸಿಗ್ನೇಚರ್ ಪ್ಯಾನಲಲ್ಲಿ ಸೈನ್ ಮಾಡಿ. ಏನು ಮಾಡಬಾರ್ದು ಅಂತಂದರೆ, ಕಾರ್ಡ್ನ ಯಾರು ನೋಡದೇ ಇರೋವಾಗ ಎಲ್ಲೋ ಇಟ್ಟು ಹೋಗಬೇಡಿ. ಯಾರು ಬೇಕಾದರೂ ಮಿಸ್ಯೂಸ್ ಮಾಡ್ಬೋದು. ಇಟ್ ಇಸ್ ಆ್ಯಸ್ ಗುಡ್ ಆ್ಯಸ್ ನಿಮ್ಮ ಮನೆ ಬೀಗದ ಕೈನ ನೀವು ಹೇಗೆ ಸೇಫಾಗಿರ್ತೀರೋ ಅದೇ ಸೇಫ್ಟಿ ಮೆಜರ್ಸ್ನ ನೀವು ನಿಮ್ಮ ATM ಕಾರ್ಡು, ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ಸು, ನಿಮ್ಮ ಮೊಬೈಲ್ ಬ್ಯಾಂಕಿಂಗ್ ಪಾಸ್ವರ್ಡ್ಸಿಗೆ ಇಟ್ಟಿರಬೇಕು. ಅಷ್ಟೇ ಇದ್ರ ಉದ್ದೇಶ. ಸೊ SBI ಕಾಂಟ್ಯಾಕ್ಟ್ ನಂಬರ್ 1234 ನೆನ್ಪಿಟ್ಕೊಳ್ಬೇಕಿರೋದು 2100. ಇಷ್ಟೇ, 1234 ಅಂತ ಈಸಿಯಾಗಿ ನೆನ್ಕೊಳ್ಕೊಳ್ಳುತ್ತೆ. ಏನೇ ತೊಂದರೆ ಆದ ಪಕ್ಷದಲ್ಲಿ 24/7 ಆ ನಂಬರಿಗೆ ಕಾಲ್ ಮಾಡಿ, ಇಮಿಡಿಯೇಟ್ ರೆಸ್ಪಾನ್ಸ್ ಸಿಗುತ್ತೆ. ನನಗೆ ಮಾಡಕ್ಕೆ ಬರಬೇಕು, ನನಗೇನು ಗೊತ್ತಿಲ್ದಾನೆ, ನನಗೆ ಟೈಮ್ ಇಲ್ದಾನೆ, ನನಗೆ ನಾಲೆಡ್ಜ್ ಇಲ್ದಾನೆ ಮಾಡೋಕ್ಕಾಗಲ್ಲ. ಶೇರ್ ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್ಸ್ ಹೆಂಗೆ ಡಿಫ್ರೆನ್ಸ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಶೇರ್ ಮಾರ್ಕೆಟಲ್ಲಾದರೆ ನಾನು ಒಂದು ಕಂಪ್ನಿ ಇಲ್ಲ 2 ಕಂಪ್ನಿ ಬಗ್ಗೆ ತಿಳ್ಕೊಬೋದು, ತೊಗೊಬೋದು. ಅದೇ ಮ್ಯೂಚುವಲ್ ಫಂಡ್ಸಲ್ಲಿ ಏನಾಯ್ತು, ಮ್ಯೂಚುವಲ್ ಅಂದರೆ ನಾವೆಲ್ಲರೂ ಸೇರಿ ಹಾಕಿರೋ ದುಡ್ಡಿನ ಒಬ್ಬ ಫಂಡ್ ಮ್ಯಾನೇಜರು
ಒಬ್ಬ ನಾಲೆಡ್ಜಬಲ್ ಪರ್ಸನ್ನು ಅದನ್ನು ಎಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ಮಾಡ್ತಾರೆ. ಈಗ ಒಂದು ನೀವು 100 ರೂಪಾಯಿ ಹಾಕಿದ್ರೆ ಒಂದು ಕಂಪ್ನಿ ತಗೊಳಕ್ಕಾಗಲ್ಲ, ಒಂದು ಕಂಪ್ನಿ ಶೇರ್ ತಗೊಳಕ್ಕಾಗಲ್ಲ. ಅದೇ ನೀವು ಮ್ಯೂಚುವಲ್ ಫಂಡಲ್ಲಿ 100 ರೂಪಾಯಿ ಹಾಕಿದ್ರೆ ಆ 100 ರೂಪಾಯಿ 50 ಕಂಪ್ನಿಗೆ ಹೋಗುತ್ತೆ. ಸೊ ಮ್ಯೂಚುವಲ್ ಫಂಡ್ ನಿಮಗೆ ಶೇರ್ ಮಾರ್ಕೆಟ್ ಹೆಂಗೆ ಡಿಫ್ರೆನ್ಸ್ ಆಗುತ್ತೆ? 50 ಕಂಪ್ನಿಗೆ ಹೋದಾಗ ನಿಮ್ಗೆ 1 ರೂಪಾಯಿ ಹೋದಂಗೆ ಆಗುತ್ತೆ, 100 ರೂಪಾಯಿ 2 ರೂಪಾಯಿ ಒಂದು ಕಂಪ್ನಿಗೆ ಹೋದಂಗೆ ಆಗುತ್ತೆ. ಯಾವುದೋ ಒಂದು ಕಂಪ್ನಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂದರೆ ಅದು ತೆಗೆದು ಬೇರೆ ಕಂಪ್ನಿ ಆಗ್ತದೆ. ಸೊ ಇಲ್ಲಿ ನಿಮಗೆ ಡೈವರ್ಸಿಫಿಕೇಶನ್ ಬೇರೆ 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 ಕಡೆ ಆಗ್ತದೆ. ನಾನು ಪರ್ಸ್ನಲ್ಲಾಗಿ ನಾನಾಗಿರ್ಬೋದು, ನೀವಾಗಿರ್ಬೋದು, ಒಂದು ಕಂಪ್ನಿ ಬಗ್ಗೆ 2 ಕಂಪ್ನಿ ಬಗ್ಗೆ ತಿಳ್ಕೊಬೋದು, ಅದ್ರ ಬಗ್ಗೆ ಹಾಕ್ಬೋದು. ಅದೇ 100 ರೂಪಾಯಿನ 50 ಕಂಪ್ನಿಗೆ ಹಾಕೋಕ್ಕಾಗಲ್ಲ. ಇಲ್ಲಿ ಎಲ್ಲರೂ ದುಡ್ಡು ಹಾಕಿರ್ತಾರೆ, ಆ ದುಡ್ಡನ್ನು ಒಬ್ಬ ಫಂಡ್ ಮ್ಯಾನೇಜರ್ ಮ್ಯಾನೇಜ್ ಮಾಡ್ತಿರ್ತಾನೆ. ಹಾಗಾಗಿ ನಿಮ್ಮ ಫಂಡಿಗೆ ಯಾವುದೇ ರೀತಿ ರಿಸ್ಕ್ ಇಲ್ಲ. ತುಂಬ ಜನ ಕೇಳ್ತಾರೆ SIP ಲಂಸಮ್ ಏನು ಇದು ಅಂತ. ನಿಮಗೆ ಈ ಸಿಂಪಲ್ ಎಕ್ಸಾಂಪಲ್ ಕೊಡೋದ ನಾನು ತುಂಬ ಜನಕ್ಕೆ ಕೊಡ್ತೀನಿ. ಗೋಲ್ಡ್ ಯಾವತ್ತೋ ಒಂದಿನ ಕಡಿಮೆ ರೇಟಲ್ಲಿ ಇದ್ದಾಗಲೋ ಜಾಸ್ತಿ ರೇಟಲ್ಲಿ ಇದ್ದಾಗಲೋ ತೊಗೊಳ್ತಾರೆ. ಒಂದೇ ಸರಿ ತಗೊಳ್ಳೋದು ಯಾವ ಥರ ಇದೆ, ಸ್ವಲ್ಪ ತಗೊಳ್ಳೋದು ಯಾವ ಥರ ಇದೆ. ಯೂಶಲಿ ಲೇಡೀಸ್ ಆ ಥರ ಮಾಡ್ತಾರೆ, ಗೋಲ್ಡ್ನ ಸ್ವಲ್ಪ ಸ್ವಲ್ಪನೇ ತೊಗೊಳ್ತಾ ಹೋಗ್ತಾರೆ. SIP ಅಂದರೆ ಹಂಗೇನೆ. ಸಿಂಪಲ್ ಎಕ್ಸಾಂಪಲ್ ಅಂದರೆ ಹನಿ ಗೂಡಿದ್ರೆ ಅಲ್ಲ ಅಲ್ವಾ, ನಮಗೆ ಬರ್ಡನ್ ಬರಲ್ಲ. ನೀವು ಬರ್ತಿರೋ ಸ್ಯಾಲರಿಲಿ ಒಂದು 10% ತೆಗೆದುಬಿಟ್ಟು ಸೇವಿಂಗ್ಸ್ ಅಂತ ಹಾಕಿ, ಮೇಡಮ್ ಹೇಳಿದಂಗೆ ಬೇರೆ ಬೇರೆ ಕಡೆ ಹಾಕಿ. ಆ ರೀತಿ ನೀವೊಂದು 10% ನಿಮ್ಗೆ 10,000 ಬರ್ತಿದ್ರೆ 1,000 ರೂಪಾಯಿ ತಗೊಂಡಾಗ ಹಾಕಿ ಮ್ಯೂಚುವಲ್ ಫಂಡ್ಸಲ್ಲಿ. ಅದು ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅನ್ನೋದು ನಿಮಗೆ ಡೀಪಾಗಿ ಹೇಳೋಕ್ಕಾಗಲ್ಲ. ಯಾರಿಗಾರು ಇಂಟ್ರೆಸ್ಟ್ ದಯವಿಟ್ಟು ನನಗೆ ಕಾಲ್ ಮಾಡಿ, ನಾವು ಹೇಳಿದ್ರೆ ಮೇಡಮ್ ಹತ್ರ ನನ್ನ ನಂಬರ್ ತೊಗೊಂಡಿದ್ದು ಮಾಡಿ. ಏನಾಗುತ್ತೆ ಅಂದರೆ ಇವಾಗ 1,000 ರೂಪಾಯಿ ಹಾಕಿದ್ರೆ ತಿಂಗಳಾಗ ವರ್ಷ 1,100 ರೂಪಾಯಿ ಆಗಿರ್ಬೋದು, 1,050 ರೂಪಾಯಿ ಆಗಿರ್ಬೋದು. ಅದು ಮತ್ತೆ ಇನ್ವೆಸ್ಟ್ ಆಗುತ್ತೆ. ನಿಮಗೆ ಬರೀ 1,000 ರೂಪಾಯಿ ಬರ್ತಾ ಇಲ್ಲ ಇಂಟ್ರೆಸ್ಟ್, 1,100 ರೂಪಾಯಿ ಬರ್ತಾ ಇದೆ. 2ನೇ ತಿಂಗಳು 2,300 ರೂಪಾಯಿ ಬರ್ತದೆ. ಹಿಂಗೆ ಅದು ಜಾಸ್ತಿ ಆಯಿತು ಏನಾಗುತ್ತೆ, ಹನಿ ಉಳಿದ ಎಲ್ಲ ಅಂತ ಸಿಂಪಲ್ ಎಕ್ಸಾಂಪಲ್ ಈಸಿಯಾಗಿ ತೊಗೊಂಡ್ಬರ್ತೀವಿ. ಮತ್ತು SIP ಅನ್ನೋದನ್ನ ಪ್ರತಿಯೊಬ್ಬರು ಮಾಡಲೇಬೇಕಾಗಿರೋದು. ಏನಕ್ಕೆ ಅಂತ ನಾನು ಹೇಳ್ತೀನಿ, ನಿಮಗೆ ಲಂಸಮ್ ಅಂತ ಅಂದರೆ ಒಂದು ದೊಡ್ಡ ಅಮೌಂಟ್ನ ತಗೊಂಡು ಹಾಕುವಾಗ ನೂರಾರು ಕ್ವಶನ್ಗಳು ತಲೆಯಲ್ಲಿರ್ತವೆ. ಅಯ್ಯೋ ನಾನು ಕರೆಕ್ಟಾಗಿ ಆಗ್ತಾ ಇದ್ದೀನ, ಒಳ್ಳೆ ಕಡೆ ಆಗ್ತಾ ಇದ್ದೀನ, ಏನಾಗ್ಬೋದು ನನ್ನ ದುಡ್ಡು. SIP ಅನ್ನೋದು ನೀವು 1,000 ರೂಪಾಯಿ ತೊಗೊಂಡಾಗ ಆಗ್ತಿರ್ತೀರ. ಒಂದು ನಮ್ಮ ಬ್ಯಾಂಕ್ ಕಡೆಯಿಂದ ಬಂದು ಹಾಕಿದಾಗ ನಮ್ಮನ್ನ ಕೇಳಾದಾಗ ನಾವು ಒಂದು ಒಳ್ಳೆ ಫಂಡನ್ನ ನಮಗೆ ಸಜೆಸ್ಟ್ ಮಾಡಿರ್ತೀವಿ. ನಾನು ನೋಡಿರೋ ಪ್ರಕಾರ ಮಾರ್ಕೆಟ್ ಮೇಲೋಗ್ಲಿ ಕೆಳಗೋಗ್ಲಿ ಏನೇ ಆಗಲಿ SIP ಅಲ್ಲಿ ನಿಮಗೆ ಯಾವತ್ತೂ ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ನೀವು ತಿಂಗಳ ಅದನ್ನು 1,000 ರೂಪಾಯಿ ಹಾಕೋದ್ರಿಂದ ಮಾರ್ಕೆಟ್ ಡೌನ್ ಆಗೋದು 6 ತಿಂಗಳು ಡೌನ್ ಆಗುತ್ತೆ, 6 ತಿಂಗಳು ಅಪ್ ಆಗುತ್ತೆ. ನೀವು 6 ತಿಂಗಳಲ್ಲಿ ಹಾಕಿರೋದೇ 2,000 ರೂಪಾಯಿ. ಕೆಲವೊಂದು ಸರಿ ಲಂಸಮ್ ಅಂತ ಪ್ರಾಬ್ಲಮ್ ಆಗ್ಬೋದು. ನೀವು 6 ಲಕ್ಷ ಹಾಕಿರ್ತೀರ, ಮಾರ್ಕೆಟ್ ಬಿದ್ದುಬಿಡ್ತು, ಕಡಿಮೆ ಆಯಿತು. ತಿಂಗಳ 1,000 ರೂಪಾಯಿನ 2,000 ರೂಪಾಯಿ ಹಾಕಿದಾಗ ನಿಮಗೇನು ಬರ್ಡನ್ ಆಗಲ್ಲ. ಹಾಗಾಗಿ ಬಟ್ SIP ಮಾಡಬೇಕು ಅಂದರೆ ತುಂಬ ಲಾಂಗ್ ಟರ್ಮ್ ಮಾಡಿ. ತುಂಬ ಲಾಂಗ್ ಟರ್ಮ್ ಮಾಡಿದ್ರೆ ನಿಮ್ಮ ತಲೆಯಲ್ಲಿ ಪ್ಲಾನ್ ಇರಲಿ. ಎಲ್ಲರ ಏಜ್ಗೂ ಅವ್ರವ್ರದ್ದೇ ಆದಂಥ ಪ್ಲಾನ್ ಇರ್ತದೆ. ಅದೇ ರೀತಿ ಫಂಡ್ಸ್ಗಳು ಇದ್ದಾವೆ ನಮ್ಮಲ್ಲಿ. ರಿಟೈರ್ಮೆಂಟ್ ಫಂಡ್ ಅಂತ ಇದ್ದಾರೆ. ಇದು ಏಜ್ ಆದವ್ರಿಗೆ, ಏಜ್ ಆಗ್ತಿರೋರಿಗೆ, ಆಮೇಲೆ ಇವಾಗಿನ ಕೆಲಸ ಸ್ಟಾರ್ಟ್ ಮಾಡಿರೋರಿಗೆ, ನಾನು ರಿಟೈರ್ಡ್ ಆಗೋ ಅಷ್ಟು ನನ್ನೊಂದು ಫಂಡ್ ಬೇಕು. ನನಗೊಂದು 20 ವರ್ಷ 25 ವರ್ಷ ಕೆಲಸಕ್ಕೆ ಸೇರಿದ್ದೀನಿ, 60 ವರ್ಷ ನಾನು ರಿಟೈರ್ಡ್ ಆಗ್ತೀನಿ, ಅಷ್ಟು ವರ್ಷದವರೆಗೆ ನಾನು ಆಗ್ತೀನಿ. ಈ ಥರ ನಿಮ್ಮ ಪ್ಲ್ಯಾನ್. ಸೊ ನಾನು ಅದಕ್ಕೆ ಹೇಳಿದ್ದು, ಮಹಿಳೆಯರಾದರೆ ಒಂದು ಸ್ಟಿಕ್ ಆನ್ ಆಗಿರ್ತಾರೆ, ಒಂದು ಪರ್ಫೆಕ್ಷನಲ್ಲಿ ಇರ್ತಾರೆ. ಸೊ ಅದಕ್ಕೆ ನನಗೆ ಖುಷಿ ಆಗುತ್ತೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಸೊ ಈ ಥರ ಒಂದು ಸ್ಟಿಕ್ ಆನ್ ಆಗಿ ಮಾರ್ಕೆಟ್ ಬೆಳೀತಾ ಹೋಗುತ್ತೆ, ನಿಮ್ಮ ಫಂಡು ಬೆಳೀತಾ ಹೋಗುತ್ತೆ. ಆಮೇಲೆ ಫಂಡ್ ಯಾವ ರೀತಿ ಬೆಳಿಬೇಕು ಅಂತ ಹೇಳ್ತೀವಿ. ಇವತ್ತು 1 ಲಕ್ಷಕ್ಕೆ ಇರೋ ಬೆಲೆ ಅದೇ 5 ವರ್ಷ ಆದಮೇಲೆ ಇರಲ್ಲ. ಅವತ್ತು 1 ಲಕ್ಷಕ್ಕೆ ಸಿಕ್ತಿದ್ದು ಕಾರ್ ಇವತ್ತು 10 ಲಕ್ಷ. ಸೊ ನೀವು 5 ವರ್ಷ ಆದಮೇಲೆ ನೀವೇನೋ ಪ್ರಾಫಿಟ್ ಮಾಡಿರ್ತೀರ. 1 ಲಕ್ಷ ನಾನು ಇನ್ವೆಸ್ಟ್ ಮಾಡಿದ್ದೆ, 5 ವರ್ಷ ಆಯಿತು, ನನಗೆ 2 ಲಕ್ಷ ಸಿಕ್ಕಿದೆ. ನೀವೇನೋ ಪ್ರಾಫಿಟ್ ಮಾಡೇ ಇಲ್ಲ. ನನ್ನ ಕೇಳಿ ಅದನ್ನು ದಾಟಿ ನೀವು ಪ್ರಾಫಿಟ್ ಮಾಡಬೇಕು. ಅದನ್ನು ಇನ್ಫ್ಲೇಷನ್ ಅಂತ ಕರಿತೀವಿ. ಮನಿ ಬೆಲೆ, ದುಡ್ಡಿನ ಬೆಲೆ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗೋದು. ನೀವು ಅದನ್ನು ಬೀಟ್ ಮಾಡಬೇಕು. ಆವಾಗ ನೀವೇನೋ ಒಂದು ಮಾಡಿದ್ದೀರಿ ಅಂತ. ನೀವು 1 ಲಕ್ಷ 1 ವರ್ಷದ ಹಿಂದೆ ಹಾಕಿದ್ದು 5 ವರ್ಷ ಆದಮೇಲೆ 2 ಲಕ್ಷ ಆಗಿದೆ, ಏನೂ ಪ್ರಯೋಜನ ಇಲ್ಲ. ಸೊ SIP ಅಲ್ಲಿ ನಿಮಗೆ ತುಂಬ ಚೆಂದ ರಿಟರ್ನ್ಸ್ ಬರ್ತಾ ಹೋಗುತ್ತೆ. ನಿಮಗೆ ಬರ್ಡನ್ನು ಕಡಿಮೆ ಇರುತ್ತೆ. ತಿಂಗಳ 1,000 ಹಾಕೋದ್ರಿಂದ ನಿಮಗೆ ತುಂಬ ಬರ್ಡನ್ ಆಗಲ್ಲ ಅಂತ ನಾನು ಅನ್ಕೋತೀನಿ. ಬೇರೆ ಕಡೆ ಮಾಡ್ತಾನೆ ಇರ್ತಾರೆ ಸೇವಿಂಗ್ಸು. ಅದನ್ನು ಇದು ಮಾಡಿ. ಚಿಲ್ಡ್ರನ್ ಬೆನಿಫಿಟ್ ಫಂಡ್ ಅಂತ ಇದೆ. ಇದು ಮಕ್ಕಳಿಗೋಸ್ಕರ ಅಂತಲೇ ಮಾಡೋವಂಥದ್ದು. ಮಕ್ಕಳು 18 ವರ್ಷ ಆಗೋವಾಗ ಮಾಡ್ಬೋದು, ಮಕ್ಕಳು ಹುಟ್ಟಿರೋ ಮಗುಗೂ ಮಾಡ್ಬೋದು, 1 ವರ್ಷದ ಒಳಗಿರೋ ಮಗುಗೂ ಮಾಡ್ಬೋದು, 18 ವರ್ಷದವರೆಗೂ ಮಾಡ್ಬೋದು, ಇನ್ನೂ ಕಂಟಿನ್ಯೂ ಮಾಡ್ಬೋದು. ಈ ಫಂಡ್ಸ್ಗಳು ನಿಮಗೆ ರಿಟರ್ನ್ಸ್ ಏನು ಬಂದೇ ಬರುತ್ತೆ ಅಂತ ಹೇಳ್ತೀನಿ. ಮ್ಯೂಚುವಲ್ ಫಂಡಲ್ಲಿ ಲಾಂಗ್ ಟರ್ಮ್ ಫಂಡ್ ರಿಟರ್ನ್ಸ್ ಬರುತ್ತೆ. ಈ ಫಂಡ್ಸ್ಗಳು ಲಾಕಿನ್ ಅಂತ ಇರುತ್ತೆ. ರಿಟೈರ್ಮೆಂಟ್ ಫಂಡ್ಸ್ ಮತ್ತು ಚಿಲ್ಡ್ರನ್ ಬೆನಿಫಿಟ್ ಫಂಡು 5 ವರ್ಷ ಲಾಕ್ ಆಗುತ್ತೆ. ಜನ ತೆಗಿಯಲ್ಲ. ಜನ ತೆಗಿದೇ ಇರೋದ್ರಿಂದ ತುಂಬ ರಿಟರ್ನ್ಸ್ ಬಂದೇ ಬಂದಿದೆ. ತುಂಬ ಕಡೆ ಯೂಟ್ಯೂಬಲ್ಲಿ ಎಲ್ಲಿ ನೋಡ್ತೀರಾ, ಆ ರಿಟರ್ನ್ಸ್ ಬರಲ್ಲ. ನಾನು ಹೇಳೋದು, ನೀವು ಡೈರೆಕ್ಟಾಗಿ ಬಂದು ಈ ಸೈಬರ್ ಕ್ರೈಮ್ ಬಗ್ಗೆ ಏನು ಮಾತಾಡ್ತಲ್ಲ, ಏನೇ ವಿಚಾರ ನಿಮ್ಗೆ ಆಚೆ ಕಡೆ ಸಿಕ್ಕಿದ್ದಿಲ್ಲ, ದಯವಿಟ್ಟು ಬಂದು ಬ್ಯಾಂಕಲ್ಲಿ ಡಿಸ್ಕಸ್ ಮಾಡಿ. ನೀವು ಒಳ್ಳೆಯ ಮಾಹಿತಿ ಸಿಕ್ಕೇ ಸಿಗುತ್ತೆ. ಚಿಲ್ಡ್ರನ್ ಬೆನಿಫಿಟ್ ಫಂಡು, ರಿಟೈರ್ಮೆಂಟ್ ಫಂಡು ಮತ್ತು ಟ್ಯಾಕ್ಸಿಗೋಸ್ಕರ ಲಾಂಗ್ ಟರ್ಮ್ ಬೆನಿಫಿಟ್ ಫಂಡ್, ನೀವು ಬೇರೆ ರೀತಿ ಫಂಡ್ಸ್ಗಳನ್ನ ನಾನು ಸಜೆಸ್ಟ್ ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. SIP ದಯವಿಟ್ಟು ಎಲ್ಲರೂ ಇವತ್ತಿಂದ ಸ್ಟಾರ್ಟ್ ಮಾಡಿ. SIP ನಿಮ್ಗೆ ಒಳ್ಳೆ ರಿಟರ್ನ್ಸ್ ತಂದುಕೊಡ್ತೀನಿ.
ಇವರು ನೀಡಿರೋ ಮಾಹಿತಿ ತಮಗೆಲ್ಲರಿಗೂ ಉಪಯುಕ್ತವಾಗುತ್ತೆ ಎಂದು ನಾನು ತಿಳಿದಿರುತ್ತೇನೆ. ಆದ್ದರಿಂದ ಹಿಂದೆ ನೀವು SBI ನಿಮ್ಮ ಮನೆಯ ಹತ್ತಿರ ಇರುವ SBI ಮ್ಯಾನೇಜರ್ ಅವರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಹಾಗೂ ಇಂತಹ ಒಂದು ಒಳ್ಳೆಯ ಯೋಜನೆಯಲ್ಲಿ ತಮಗೆ ಎಷ್ಟಾಗುತ್ತೋ ಅಷ್ಟು ಹಣವನ್ನು ಮಾಸಿಕವಾಗಿ ಹೂಡಿಕೆ ಮಾಡಿ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಉಜ್ವಲ ಭವಿಷ್ಯಕ್ಕಾಗಿ ತಾವು ಈ ಹಣವನ್ನು ಹೂಡಿಕೆ ಮಾಡಿದರೆ ತುಂಬ ಒಳ್ಳೆಯದು. ಹನಿ ಹನಿ ಹೂಡಿದರೆ ಹಳ್ಳ ಅಲ್ಲವೇ, ಹಾಗೆ ಅದು ಸಮುದ್ರವಾಗುವುದು. ಅದೇ ರೀತಿ ನಿಮ್ಮ ಹಣ 500, 1000, 2000 ಎಷ್ಟೇ ಆದರೂ ಸರಿ, ನಿಮಗೆ ಎಷ್ಟಾಗುತ್ತೋ ಅಷ್ಟನ್ನು ಹೂಡಿಕೆ ಮಾಡಿ ಹಾಗೂ ಈ ಮ್ಯೂಚುವಲ್ ಫಂಡು ಹಾಗೂ SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇವುಗಳಲ್ಲಿ ಹೂಡಿಕೆ ಮಾಡಿ ಹಾಗೂ ನೀವು ನಿಶ್ಚಿಂತೆಯಿಂದ ಮನೆಯಲ್ಲಿ ಇರಬಹುದು ಹಾಗೂ ನಿಮ್ಮ ಭವಿಷ್ಯ ಹಾಗೂ ಮಕ್ಕಳ ಭವಿಷ್ಯವನ್ನು ತಾವು ನೋಡಿ ಇದನ್ನು ಬೆಳೆಸಿ. ಹಾಗೂ ನನ್ನ ಈ ಸತ್ಯಪ್ರಿಯ KGL 61 ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಈ ಕೆಳಗೆ ಕಾಣುವ ಬಟನ್ನನ್ನು ಒತ್ತಿ ಆಲ್ ನೋಟಿಫಿಕೇಷನ್ಗೂ ಸಹ ನೀವು ಒತ್ತಿ ನನಗೆ ಪ್ರೋತ್ಸಾಹ ನೀಡಿ. ನಿಮ್ಮ ಪ್ರೋತ್ಸಾಹ ನನಗೆ ಹೇಗೆ ಇರಲಿ ಹಾಗೂ ನಿಮಗೆ ಉಪಯುಕ್ತವಾಗುವ ಇಂತಹ ವಿಡಿಯೋಗಳನ್ನು ನಾನು ಹಾಕುತ್ತಿರುತ್ತೇನೆ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ.